ಕನ್ನಡನಾ? ಎಲ್ಲ ಕನ್ನಡ. ಇಂಗ್ಲಿಷ್ನವರು ಇದ್ದಾರೆ. ಓಕೆ, ಇಂಗ್ಲಿಷ್ ಕನ್ನಡ ಮಿಕ್ಸ್. ಇಂಗ್ಲಿಷ್. ಓಕೆ, ಮೊದಲು ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ವಿಶ್ ಯು ಆಲ್ ವೆರಿ ಹ್ಯಾಪಿ ಶಿವರಾತ್ರಿ. ಲೆಟ್ ಅಸ್ ಚಾಂಟ್ ಓಂ ನಮಃ ಶಿವಾಯ. 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 ಶಿವಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. I welcome all of you for today's session. On the occasion of Mahashivratri, we are launching Sharada Vedanta Study Circle. So what is this Sharada Vedanta Study Circle? Mahashivratri ಅಂಗವಾಗಿ ಶಾರದಾ ವೇದಾಂತ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡ್ತಿದೆ. ಏನಿದು ಅಧ್ಯಯನ ಕೇಂದ್ರ ಅಂತ? The education today in India is in a very bad shape. All of you are lucky. You are graduated and you have something to eat and survive. Okay, little bit of culture is there for you because of family background. In education in India is deculturalized. The culture is removed from the education. The spirituality is removed from education. And what we are studying today definitely is not going to help for a job in next 5 to 7 years. Technology is changing. ವಿದ್ಯಾಭ್ಯಾಸ ಅನ್ನೋದು ಪರಿಸ್ಥಿತಿ ಹದಗೆಡ್ತಾ ಇದೆ. ಧರ್ಮ ಸಂಸ್ಕೃತಿ ಇದು ಇಲ್ಲವೇ ಇಲ್ಲ, ಹೆಸರೇ ಇಲ್ಲ. ಕಲಿಯುವ ವಿಷಯ ಅದು ಕೂಡ 7-8 ವರ್ಷಗಳಲ್ಲಿ ಅದು ಉಪಯೋಗ ಇಲ್ಲದಂತ ಆಗ್ತದೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಒಂದು ಐಲೀಡ್ ಅಂತ ಪ್ರೋಗ್ರಾಮ್ ಮಾಡಿದ್ವಿ. ಇಂಟಿಗ್ರೇಟೆಡ್ ಲೀಡರ್ಶಿಪ್ ಅಂತ. ಏನು ಬೇಕು ಮಕ್ಕಳಿಗೆ? ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕತೆ ಇದನ್ನು ಬೆಳೆಸಬೇಕು ಅಂತ. ಇದನ್ನ ಈ ಪ್ರೋಗ್ರಾಮನ್ನು ಸ್ಕೂಲಿಗೆ ಮಕ್ಕಳಿಗೆ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಸ್ಕಿಡ್ ಗುರುಕುಲ ಅದನ್ನ ಶುರು ಮಾಡೋದು ಪ್ರಾರ್ಥನೆ ಮಾಡಿ ಯೋಚನೆ ಮಾಡಿ. ವಿ ಕ್ರಿಯೇಟೆಡ್ ಎ ಪ್ರೋಗ್ರಾಮ್ ಫಾರ್ ಐಲೀಡ್ ಫಾರ್ ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ಎವಲ್ಯೂಷನ್ ಆಫ್ ಚಿಲ್ಡ್ರನ್. ಸೊ ವಿ ಕ್ರಿಯೇಟೆಡ್ ಎ ಪ್ರೋಗ್ರಾಮ್ ಕಾಲ್ಡ್ ವಿಸ್ಕಿಡ್ ಗುರುಕುಲ, ವೇರ್ ದಿ ಗುರುಕುಲ, a traditional gurukula has to be brought back. 20 to 30% of time we should have a gurukula education. 70% should be a modern education, very modern education which is suitable for 21st century. 20% 30% ನಮ್ಮ ಭಾರತೀಯ ಸಂಸ್ಕೃತಿ ಅದು ವಿದ್ಯಾಭ್ಯಾಸ ಆಗಬೇಕು. 70% ನಮ್ಮ ಮುಂದಿನ ಉದ್ಯೋಗಕ್ಕೆ ಅವಕಾಶವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಪ್ರೋಗ್ರಾಮ್ ಅನ್ನು ನಡೆಸಬೇಕು ಅಂತ. ಅಂದರೆ ಗುರುಕುಲವನ್ನು ತರಬೇಕು ಮತ್ತು ಮಾಡರ್ನ್ ಟೆಕ್ನಾಲಜಿ ತರಬೇಕು. We have to bring the Gurukula system and modern technology also.
So challenge today, modern technology we can get people. Every street has some engineer, every corner has some engineer. You can get a modern technology people, somewhere you can get it. But where do we get people with culture and spiritual background? ಈ ಟೆಕ್ನಾಲಜಿ ಕಲಿಸ್ಬೇಕಾದ್ರೆ ಎಲ್ಲರೂ ಸಿಗ್ತಾರೆ, ರಸ್ತೆಯಲ್ಲಿ ಸಿಗ್ತಾರೆ ಇಂಜಿನಿಯರ್ಸ್. ಆಧ್ಯಾತ್ಮಿಕ ಕಲಿಸ್ಬೇಕಾದ್ರೆ ಎಲ್ಲಿ ಜನ ಸಿಗ್ತಾರೆ? ಭಾರತೀಯ ಸಂಸ್ಕೃತಿ ಆಧ್ಯಾತ್ಮಿಕ ಬಗ್ಗೆ 4-10 ನಿಮಿಷ ಕರೆಕ್ಟಾಗಿ ಮಾತಾಡಲಿಕ್ಕೆ ಜನ ಸಿಗಲ್ಲ ಪರಿಸ್ಥಿತಿ. There is no situation today is so bad. For 10 minutes to speak on Indian culture and spirituality, we don't get people. For building up capability in Sanatana Dharma, capability in our culture. So that's where we started Vedanta Study Circle and IRIS program. ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ 10 ನಿಮಿಷ ಸರಿಯಾಗಿ ಮಾತಾಡಲಿಕ್ಕೆ ಜನ ಸಿಗಲ್ಲ ಈಗ. ಗುರುಕುಲ ಜನ ಎಲ್ಲಿಂದ ಹುಡ್ಕೋಣ? ಸನ್ಯಾಸಿಗಳು, ಎಷ್ಟೊಂದು ಸನ್ಯಾಸಿಗಳನ್ನ ತರಕೋಣ, ಎಲ್ಲಿಂದ ತರಕೋಣ? ಅದಕ್ಕೋಸ್ಕರ ಸಾಮಾನ್ಯ ಜನ, ವೆರಿ ಕಾಮನ್ ಪೀಪಲ್ ಶುಡ್ ಲರ್ನ್ ಅವರ್ ಕಲ್ಚರ್ and should be able to communicate, should be able to teach. That's the purpose. ಅದಕ್ಕೆ ಆತ್ಮಜ್ಯೋತಿ ವೇದಾಂತ ಸ್ಟಡಿ ಸರ್ಕಲ್ AVS ಅಂತ ಸ್ಟಾರ್ಟ್ ಮಾಡಿ. We started AVSC program, ಆತ್ಮಜ್ಯೋತಿ ವೇದಾಂತ ಸ್ಟಡಿ ಸರ್ಕಲ್ ಅಂತ. And for Vichkid Gurukula, when we start expanding Vichkid Gurukula, more and more teachers with the capability in Sanatana Dharma is required. Sanatana Dharma ಬಗ್ಗೆ ಗೊತ್ತಿರೋ ತುಂಬ ಜನ ಬೇಕು. ಎಲ್ಲಿಂದ ತರೋಣ? ಬಾಯಿ ಹೊಡ್ಕೊಂಡು ಜನ ಸಿಗಲ್ಲ. We cannot get people with the cultural background. Situation is very bad, very pathetic. So that's where we have to start ground up. Basic ಇಂದ ಶುರು ಮಾಡಬೇಕು. ಅದಕ್ಕೋಸ್ಕರ for the people who are becoming mentors, center heads and coordinators in Gurukula, we have put together a program called Sharada Devi Vedanta Study Circle. So what is the thought behind this? ಇದು ಗುರುಕುಲ ನಡೆಸಬೇಕಾದ್ರೆ ಅವರಿಗೆ ಅದನ್ನ ಮೆಂಟರ್ಸ್ ಇರ್ತಾರಲ್ಲ, ಅವರಿಗೆ ಒಂದು ಆಧ್ಯಾತ್ಮಿಕ ಜ್ಞಾನ ಬೇಕು. ಅದಕ್ಕೆ ಶಾರದಾ ದೇವಿ ವೇದಾಂತ ಸ್ಟಡಿ ಸರ್ಕಲ್ ಮಾಡಿದೆ. ವಾಟ್ ಇಸ್ ದ ಥಾಟ್ ಪ್ರೊಸೆಸ್ ಬಿಹೈಂಡ್ ದಿಸ್? ಶ್ರೀ ಶಂಕರಾಚಾರ್ಯ, when he wanted to establish Sanatana Dharma in the 8th century, he established Sharada Peetham, established worship of Mother Sharada, Saraswati. Kashmira was the center of spiritual education in India. Kashmirದಲ್ಲಿ ಶಾರದಾ ಪೀಠ ಇತ್ತು. ಶ್ರೀ ಶಂಕರಾಚಾರ್ಯ and the Kashmir Sharada Peetha is attacked and destroyed by the invaders. The culture and spiritual hub of India was Kashmir. ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯ ಕೇಂದ್ರ ಕಾಶ್ಮೀರ ಆಗಿತ್ತು. ಅದನ್ನು ನಾಶ ಮಾಡಿದರು. ಶ್ರೀ ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಮತ್ತು ಕೆಲವು ಕಡೆ ಶಾರದಾ ಪೀಠ ಸ್ಥಾಪನೆ ಮಾಡಿ ಆಧ್ಯಾತ್ಮ ಜ್ಞಾನ ಪರಾವಿದ್ಯೆಯನ್ನು ಬೋಧನೆ ಮಾಡಿಕೊಂಡು ಅವಕಾಶ ಮಾಡಿಕೊಟ್ರು. ಅದಕ್ಕೆ ಶಾರದಾ ಪೀಠ ಸ್ಥಾಪನೆ ಇದೆ. ಈಗ 2 ಕಡೆ ಶಾರದಾ ಪೀಠ ಇದ್ರೆ ಸಾಕ? ಸ್ಕೂಲಿಂಗ್ ಸಿಸ್ಟಮ್ ಎಲ್ಲ ಕಡೆ ಹಾಳಾಗಿದೆ. ಈ 2 ಕಡೆ ಏನು ಮಾಡ್ತಾರೆ? ಇಷ್ಟು ಅಲ್ಲಿ 100, 200, 300 ಜನರಿಗೆ ಅದರಲ್ಲಿ ಸುತ್ತು ಮಾಡ್ತಾರೆ. ನಮಗೆ ಬೇಕಾಗಿರೋದು ಸಾವಿರಾರು ಶಾರದಾ ಪೀಠಗಳು. ಎಲ್ಲೆಲ್ಲೂ ಶಾರದಾ ಪೀಠ ಹುಟ್ಟಿ ಬರಬೇಕು. ಗುರುಕುಲ ಸಿಸ್ಟಮ್, ಗುರುಕುಲ ಎಜುಕೇಶನ್ ಎಲ್ಲೆಲ್ಲೂ ಬರಬೇಕು. 1 or 2 centers of Sharada Peetha is not sufficient for a country like ours. We need a larger effort. We need Gurukula in every place. Ghar has to become Gurukula. Every house has to become Gurukula. Every house Adhyatmika Dhyana has to spread. ಮನೆಯಲ್ಲಿ ಆಧ್ಯಾತ್ಮಿಕ ಜ್ಞಾನ ಹರಡಬೇಕು. ಅದಕ್ಕೋಸ್ಕರ ವಿಜಿಕಿಟ್ ಅನ್ನೋದು ಒಂದು ಸಣ್ಣ ಪ್ರಯತ್ನ, a small effort towards that. Creating Gurukula near your house, Gurukula in your house. And we hope with the blessings of Sharada Mata, Gurukula will spread. So that's why today we did the Pradishtapana of Sharada Devi. Sharada Devi Aruna Pradishtapana Madidi. Every Gurukula will have Sharada Devi. Every Gurukula will become Sharada Peetha. Ghar Gurukul, Har Gurukul and Sharada Peetha all over the country in many places. Is my dream. Hope one day Mother Sharada will dance every place in India. Bharata will become Bharata Varsha, Navya Bharata, Divya Bharata, Bhavya Bharata, great country. For that, education has to be rejuvenated, education has to be established. Every child should get the culture and spiritual education of India.
ಸೊ ದ್ಯಾಟ್ ಈಸ್ ದ ಪರ್ಪಸ್. ಭಾರತ ನವ್ಯ ಭಾರತ ಆಗಲಿ, ದಿವ್ಯ ಭಾರತ ಆಗಲಿ, ಭವ್ಯ ಭಾರತ ಆಗಲಿ, ಅದಕ್ಕೆ ಪ್ರತಿ ಮಕ್ಕಳಲ್ಲಿ ಮನೆ ಮನೆಯಲ್ಲಿ ಆಧ್ಯಾತ್ಮಿಕ ಜ್ಞಾನ ಬೆಳಗಲಿ, ಇದು ಉದ್ದೇಶ. ಶಾರದಾ ಪೀಠ ಕೆಲವೇ ಕಡೆ ಸಾಕಾಗೋದಿಲ್ಲ, ಸಾವಿರಾರು ಶಾರದಾ ಪೀಠ ಆಗುತ್ತೆ. ಮನೆ ಮನೆಗಳಲ್ಲಿ ಶಾರದಾ ಪೀಠ ಬರಬೇಕು, ಗರ್ ಗರ್ ಗುರುಕುಲ ಆಗಬೇಕು. ಆ ಉದ್ದೇಶದಿಂದ ನಮ್ಮ ಸಣ್ಣ ಪ್ರಯತ್ನ, ನಾವು ಬಹಳ ಸಣ್ಣದಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಸಣ್ಣ ಪ್ರಯತ್ನದಲ್ಲಿ ಬಿಸ್ಕಿಟ್ ಗುರುಕುಲ ಶುರು ಮಾಡಿದ್ದೇವೆ. ಅದಕ್ಕೆ ಆ ಗುರುಕುಲಕ್ಕೆ ನಡೆಸಬೇಕಾದ್ರೆ ಶಿಕ್ಷಣ ಬೇಕು. ಆ ಶಿಕ್ಷಣ ಕೊಡೋದು ಯಾರು? ಅವ್ರನ್ನ ಎಲ್ಲಿ ಹುಡ್ಕೊಂಡು ಆಧ್ಯಾತ್ಮಿಕ ಜ್ಞಾನ ಇರೋದನ್ನ ದಿ ಟೀಚರ್ಸ್, ಮೆಂಟರ್ಸ್ should have established Sharada Vedanta Study Circle in the name of Mother Sharada. And fortunately for us, Sharada Devi also has come as a head of this center. So, on this occasion, let us do a good wish or a sankalpa. What is the sankalpa? Namaste, Namaste, Sharada Devi, Sharada Devi, Kashmira Puravasini, Kashmira Puravasini, Vidyadanam, Vidyadanam, Karishyami, Karishyami, Siddhir Bhavatu, Siddhir Bhavatu, Me Sada, Me Sada. Namaste, Namaste, Sharada Devi, Sharada Devi, Kashmira, Kashmira, Puravasini, Puravasini, Vidyadanam, Vidyadanam, Karishyami, Karishyami, Siddhir Bhavatu, Siddhir Bhavatu, Me Sada, Me Sada, Siddhir Bhavatu, Siddhir Bhavatu, Me Sada, Me Sada. ಆ ಕಾಶ್ಮೀರದ ಜಗದಂಬೆ ಸರಸ್ವತಿ, ಶೃಂಗೇರಿಯ ಶಾರದಾಂಬೆ ಬಂದು ನಮ್ಮೆಲ್ಲರಿಗೂ ವಿದ್ಯಾದಾನದ ಆಶೀರ್ವಾದ, ವಿದ್ಯಾದಾನ ಮಾಡ್ತೇವೆ. ನಾವು ವಿದ್ಯಾ ಪಾಠ ಮಾಡ್ತಿಲ್ಲ, ವಿದ್ಯಾದಾನ ಮಾಡ್ತೇವೆ, ಜ್ಞಾನದಾನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ. ವಿ ಆರ್ ಪ್ರೈಂಗ್ ಟು ಡಿವೈನ್ ಮದರ್ ಟು ಬ್ಲೆಸ್ ಅಸ್ ದಿ ಎಬಿಲಿಟಿ ಟು ಟೀಚ್ ಸ್ಪಿರಿಚುವಲ್ ಎಜುಕೇಶನ್ ಟು ಮೆನಿ ಚಿಲ್ಡ್ರನ್. ಸೊ ದಟ್ ಇಸ್ ದ ಪರ್ಪಸ್ ಆಫ್ ದಿಸ್. ಸೊ ಲೆಟ್ ಅಸ್ ಡೂ ಎ ಸಂಕಲ್ಪ. हे अम्मा, हे जगदम्बा, हे सरस्वती देवी, हे शारदा माते. On the occasion of Mahashivratri, we are starting Sharada Vedanta Study Circle. May this study circle grow, producing thousands of teachers who are capable of Vedanta Gnana, spreading Vedanta Gnana to many Gurukulas. May the Gurukula system revive in India. May the spiritual education spread all over India. May every house become Gurukul, Ghar Ghar Gurukul. May Divine Mother in the form of Sharada Devi be established in every Gurukula, every part of the country and world. May thousands of Sharada Pita come up.